ಹೆಲೋ ಆಲ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ನಾವೀಗ ಹೊರಟಿದ್ದೀವಿ ಹೈದ್ರಾಬಾದ್. ಏನಕ್ಕೆ ಏನು ಅಂತ ಹೇಳಿಬಿಟ್ಟು ನಾನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈಗ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಆಟೋ ಬಂದು ನಿಂತಿದೆ. ಇನ್ನೇನು ಈಗ ಹೊರಟ್ರೆ ಹೋದ ತಕ್ಷಣ ಬಸ್ ಯಾವ್ದು ಸಿಗುತ್ತೋ ನೋಡಿಕೊಂಡು ಹೊರಡಬೇಕಾಗತ್ತೆ. ಸೊ ಹೊರಟಿದ್ದೀವಿ. ನೋಡಬೇಕು, ಬಸ್ಸಸ್ಸು ಬೇಗ ಸಿಕ್ಕಿದ್ರೆ ಬೇಗ ಬಸ್ ಹತ್ಕೊಂಡು ಹೋಗ್ಬೋದು. ಸಮ್ಟೈಮ್ಸ್ ಬಸ್ಸಸ್ಸು ಸಿಗೋದೇನೆ ಒಂದು ಸ್ವಲ್ಪ ತಲೆನೋವಾಗಿಬಿಡುತ್ತೆ, ಕಾದು ಕಾದು ಸಾಕಾಗುತ್ತೆ. ಸೊ ನೋಡೋಣ. ಸೊ ಬ್ಯಾಂಗ್ಳೂರು ರೀಚ್ ಆಗಿ ಅಲ್ಲಿಂದ ನಾವು ವಂದೇ ಭಾರತ್ ಟ್ರೈನ್ ಹತ್ತಿ ಕೂತಿದ್ದೀವಿ. ನೋಡಿ, ಟ್ರೈನ್ ವಂದೇ ಭಾರತ್ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು ವಂದೇ ಭಾರತಲ್ಲಿ ಟ್ರಾವೆಲ್ ಮಾಡ್ತಿರೋದು. ಸೊ ತುಂಬ ಚೆನ್ನಾಗಿತ್ತು ಟ್ರಾವೆಲಿಂಗ್ ಮಾತ್ರ. ದೈವಿಕ್ ಮ್ಯಾಗ್ಝೈನ್ ಏನೋ ನೋಡ್ತಿದ್ದಾನೆ. ಒಂದೊಂದು ಸೀಟ್ಸಲ್ಲೂ ಒಂದೊಂದು ಮ್ಯಾಗ್ಝೈನ್ಸ್ ಇಟ್ಟಿರ್ತಾರೆ ನೋಡಲಿಕ್ಕೆ ಟೈಮ್ ಪಾಸ್ಗೆ ಅಂತ ಹೇಳಿಬಿಟ್ಟು. ಸೊ ತುಂಬ ಕ್ಯೂರಿಯಸ್ಸಾಗಿ ನೋಡ್ತಾ ಕೂತಿದ್ನು. ಆಫ್ಟರ್ನೂನು ಲಂಚ್ ಅವರ್ ಆಗಿದ್ದರಿಂದ ನಾವು ಟ್ರೈನಿಗೆ ಬಂದು ಕೂತ್ಕೊಂಡು ಪಾರ್ಸೆಲ್ ತೊಗೊಂಡು ಬಂದಿದ್ದ ಫುಡ್ನ ತಿಂತಾ ಕೂತಿದ್ವಿ. ಚೆನ್ನಾಗಿತ್ತು ಆ್ಯಕ್ಚುಲಿ. ದೈವಿಕ್ ಮುನ್ಸ್ಕೊಂಡಿದ್ದಾನೆ. ಚಿಪ್ಸ್ ಪಾಕೆಟ್ ತಿಂತಿದ್ನು ಊಟದ ಮಧ್ಯೆ. ಅವರಪ್ಪ ಬೈದಿದ್ದಕ್ಕೆ ಕೋಪ ಮಾಡ್ಕೊಂಡು ಕೂತಿದ್ದಾನೆ. ಹಾಗೆಯೇ ಈವ್ನಿಂಗು ನಮಗೆ ಸ್ನ್ಯಾಕ್ಸ್ ಕೂಡ ಪ್ರೊವೈಡ್ ಮಾಡಿದರು. ಕಪ್ ಕೇಕ್, ಮಿಕ್ಸ್ಚರ್, ಜ್ಯೂಸ್ ಮತ್ತು ಒಂದು ಪಲ್ಯ ಬೋಂಡ ಕೊಟ್ಟಿದ್ದರು, ಸಾಸ್ ಕೊಟ್ಟಿದ್ದರು ಅದ್ರ ಜೊತೆ. ಅಗೇನ್ ಹಾಟ್ ವಾಟರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದಕ್ಕೆ ಒಂದು ಪೌಡರ್ ಪ್ಯಾಕು ಕೊಟ್ಟಿದ್ದರು. ಆ್ಯಕ್ಚುಲಿ ಚೆನ್ನಾಗಿತ್ತು. ಫಸ್ಟ್ ಟೈಮು ನಾನು ಅದನ್ನ ಟೇಸ್ಟ್ ಮಾಡಿದೆ. ಸ್ನ್ಯಾಕ್ಸ್ ತಿಂದಮೇಲೆ ದೈವಿಕ್ಕು ಮಲಗಿಬಿಟ್ಟಿದ್ದಾನೆ. ಆ ಗ್ಯಾಪಲ್ಲಿ ಈ ಮಗು ತುಂಬ ಅಳ್ತಿತ್ತು. ಟ್ರೈನಲ್ಲಿ ತುಂಬ ಗಲಾಟೆ ಮಾಡ್ತಿತ್ತು. ಸೈಲೆಂಟಾಗಿ ಇರಿಸ್ಬೇಕು ಅಂತ ಹೇಳಿ ಅವರಮ್ಮ ಬಂದು ಒಂದು ಸೀಟಲ್ಲಿ ಕೂತಿದ್ರೆ ನಮ್ಮ ಯಜಮಾನ್ರು ಕಾರ್ಟೂನ್ಸ್ ನೋಡಿಸ್ಕೊಂಡು ಕೂತಿದ್ದಾರೆ. ಸೈಲೆಂಟಾಗಿ ನೋಡ್ತಾ ಕೂತ್ಕೊಂಡಿದ್ದಾನೆ. ಆ್ಯಂಡ್ ಅದಾದಮೇಲೆ 7:30 ಅಷ್ಟೊತ್ತಿಗೆ ಊಟ ಕೊಟ್ಟರು. ಸಾರಿ, ನಾನು ಅದೆಲ್ಲನೂ ಶೂಟ್ ಮಾಡಬೇಕು ಅಂದ್ಕೊಂಡೆ, ಬಟ್ ಮರ್ತೋದೆ ಆ್ಯಕ್ಚುಲಿ ಮಗುಗೆ ತಿನ್ನಿಸೋ ಬರದಲ್ಲಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ರೈಸು ಕರ್ಡು ಎಲ್ಲನೂ ಸ್ವಲ್ಪ ಉಳಿಸ್ಕೊಂಡೆ, ಯಾಕೆಂದರೆ ಖರ್ಚಾಗಿಲ್ಲ. ದೈವಿಕ್ದೆಲ್ಲ ಹಾಗೆ ಉಳಿದೋಗಿತ್ತು ಅಂತ ಹೇಳಿಬಿಟ್ಟು. ಏನಂತ ಜಪ್ಪನಮ್ಮ ಸುಮ್ಮನೆ ಒಂದು ಸಲ ಮಾತಾಡಿದ್ದಷ್ಟೇ. ಆ ಮಗು ಕೊನೆವರೆಗೂ ಅಂದರೆ ಲಾಸ್ಟ್ ಸ್ಟಾಪ್ ಇಲ್ಲಿವರೆಗೂ ನಮ್ಮ ಜೊತೆನೇ ಇದ್ದೋಯ್ತು. ಪೇರೆಂಟ್ಸ್ ಜೊತೆ ಹೋಗಲೇ ಇಲ್ಲ. ಆ್ಯಂಡ್ ಇಲ್ಲಿ ಎಲ್ಲ ಡಿಸ್ಪ್ಲೇ ಆಗ್ತಿರುತ್ತೆ ನೀಟಾಗಿ. ನಾವೆಲ್ಲಿ ಹೋಗ್ತಿದ್ದೀವಿ, ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ, ಇನ್ನೂ ಎಷ್ಟು ಕಿಲೋಮೀಟರ್ ನಾವು ರೀಚ್ ಆಗಬೇಕಿದೆ ಅಂತ ಹೇಳ್ಬಿಟ್ಟು ನೀಟಾಗಿ ಎಲ್ಲದನ್ನು ಇಲ್ಲೇ ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ನಮಗೆ ಕನ್ಫ್ಯೂಸ್ ಆಗೋಲ್ಲ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ಹೇಳಿಬಿಟ್ಟು. ವಂದೇ ಭಾರತ್ ಟ್ರೈನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದು ಫಸ್ಟ್ ಟ್ರೈನ್ ಟ್ರಾವೆಲ್ ಮಾಡಿದ್ದು. ಸ್ನ್ಯಾಕ್ಸಿಂದ ಹಿಡಿದು ಫುಡ್ಡಿಂದ ಹಿಡಿದು ಏನೋ ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿದ್ರು. ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಯಸ್, ಇದೊಂದು ಸ್ವಲ್ಪ ಲಕ್ಸುರಿಯಸ್ಸಾಗೇ ಇತ್ತು ನಮಗೆ ಟ್ರಾವೆಲಿಂಗು. ನಾರ್ಮಲ್ ಟ್ರೈನ್ಸ್ ಥರ ಇಲ್ದಿರೋನು ಟ್ರಾವೆಲ್ ಮಾಡಬಹುದು. ತುಂಬ ಆರಾಮಾಗಿರುತ್ತೆ. ನಮಗೆ ಟ್ರಾವೆಲ್ ಮಾಡಿದಾಗ ಅನಿಸಲ್ಲ. ಸೊ ಹೋಗಬೇಕು ಅಂತಂದಾಗ ಒಂದು ಸಲನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿ ಒಂದೇ. ಫೈನಲಿ ಸ್ಟಾಪ್ ಬಂತು. ಇನ್ನು ಈಗ ರಿಲೇಟಿವ್ಸ್ ಮನೆಗೆ ಹೋಗೋದಿದೆ. ಸೊ ಊಬರ್ ಹತ್ಕೊಂಡು ಈಗ ಮನೆಗೆ ಹೋಗೋದಷ್ಟೇನೆ ಬಾಕಿ. ಈಗ ಮನೆಗೆ ಬಂದಿದ್ದೀವಿ. ಪ್ರೆಸೆಂಟ್ ನಾವು ಇದ್ದೀವಿ ಹೈದರಾಬಾದಲ್ಲಿ. ಈಗ ಊಟನೂ ಆಯಿತು, ಇನ್ನು ಮಲಗೋದೊಂದು ಬಾಕಿ. ಆಲ್ರೆಡಿ 2:30 ಆಗಿಬಿಟ್ಟಿದೆ. ಬೆಳಗ್ಗೆ ಬೇಗ ಎದ್ದೇಳಿ ಸ್ವಲ್ಪ ಬೇಗ ರೆಡಿಯಾಗಿ ನಾವು ಒಂದಷ್ಟು ಪ್ಲೇಸಸ್ನ ಸುತ್ತಾಡೋದಿದೆ. ಹಾಗಾಗಿ ಒಂದು ಸ್ವಲ್ಪ ಅದು ಆಲ್ಮೋಸ್ಟು ಲೇಟ್ ಆಗಿಬಿಟ್ಟಿದೆ. ಬೆಳಗ್ಗೆ ಆದಷ್ಟು ಬೇಗ ಎದ್ದೇಳಲಿಕ್ಕೆ ಟ್ರೈ ಮಾಡಬೇಕು. ಆಲ್ಮೋಸ್ಟ್ ಒಂದು 7:30, 8 ಆಗಿಬಿಡುತ್ತೆ ಎದ್ದೇಳೋ ಅಷ್ಟೊತ್ತಿಗೆ. ಎಚ್ಚರ ಆಗಲ್ಲ, ಏಕೆಂತಂದರೆ ನಿದ್ದೆ ಶಾರ್ಟೇಜ್ ಇರುತ್ತೆ ಹಾಗಾಗಿ. ಆ್ಯಂಡ್ ನಿಮಗೆ ಹೇಳಿದೆ ಅಲ್ವಾ ನಾವು ಯಾತಕ್ಕೆ ಹೋಗ್ತಿದ್ದೀವಿ ಹೈದ್ರಾಬಾದ್ಗೆ ಅಂತ ಹೇಳ್ಬಿಟ್ಟು. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಹಾಗೆ ಮರೆಯದಲ್ಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಸಜೆಸ್ಟ್ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡಲಿಕ್ಕೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಗುಡ್ ನೈಟ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.